ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಫಾರ್ಮ್ ವಿಡಿಯೋ. ಸೌತೆ ಗಿಡಗಳಿಗೆಲ್ಲ ಕಡ್ಡಿ ಹೊಡೆದು ನಿಲ್ಲಿಸಿ ಒಂದು ಬ್ಯಾಚ್ ದಾರ ಹಾಕಿ ಕಟ್ಟಿದ್ದಾಯಿತು. ಇನ್ನು ಬಳ್ಳಿ ಬೆಳ್ದಂಗೆ 2-3 ಬ್ಯಾಚ್ ದಾರ ಕಟ್ಟಿಸ್ಕೊತವೆ. ಪಕ್ಕದಲ್ಲಿ ಫ್ಲ್ಯಾಟಲ್ಲಿ ಸೌತೆಕಾಯಿ ಮುಗ್ದೋಗಿದ್ರಿಂದ ಗಿಡನೂ ಕೂಡ ಎಲ್ಲ ಇರಿದು ಬಿಟ್ಟಿದ್ರು. ಇನ್ನು ಸೌತೆ ಗಿಡಕ್ಕೆ ತಂದಿದ್ದಂಥ ಔಷಧಿ ಸ್ವಲ್ಪ ಮಿಕ್ಕಿತ್ತು. ನಾನು ಮನೆ ಹತ್ರ ಇರೋ ಹೂವಿನ ಗಿಡಗಳಿಗೆ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಒಂದು ಕ್ಯಾನಲ್ಲಿ ಹಾಕ್ಕೊಂಡು ಮನೆಗೆ ತೊಗೊಂಬಂದೆ. ಈ ಔಷಧಿನ ಸಂಜೆ ಟೈಮಲ್ಲಿ ಹೊಡಿಬೇಕು ಅಂತ ನಮ್ಮ ಮನೆಯವ್ರು ಹೇಳಿದ್ರು. ನಮ್ಮ ಮನೆಗೆ ಸ್ವಲ್ಪ ಕಾಯಿ ಬೇಕಾಗಿತ್ತು, ಅದನ್ನು ಕೂಡ ತೆಗೆದು ವ್ಯಾನ್ ಒಳಗೆ ಹಾಕ್ತೆ. ಮೊದಲೆಲ್ಲ 2-3 ಟ್ರಿಪ್ ಬೈಕಲ್ಲಿ ಆಳುಗಳನ್ನ ಕರ್ಕೊಂಬರ್ತಿದ್ರು, ಹಾಗಾಗಿ ಆಳುಗಳಿಗೋಸ್ಕರ ಅಂತಲೇ ಈ ವ್ಯಾನ್ನ ತೊಗೊಂಡ್ರು. ಹೆಚ್ಚಾಗಿ ಕಾಯಿಲೆ ಬಂದಿದ್ದು ರೋಸ್ ಗಿಡಗಳಿಗೆ, ಗುಲಾಬಿ ಗಿಡಗಳಿಗೆ ಈ ರೀತಿ ಎಲ್ಲ ಆಗೋಗ್ಬಿಟ್ಟಿತ್ತು. ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಎಲ್ಲ ಗಿಡಗಳಿಗೂ ಅವನೇ ಔಷಧಿ ಹೊಡೆದ. ನಾನು ಯಾವಾಗ್ಲೂ ಮನೆ ಹತ್ರ ಹಾಕಿರುವಂಥ ಗಿಡಗಳಿಗೆ ಔಷಧಿ ಗೊಬ್ಬರ ಎಲ್ಲ ತರೋದು ತೋಟದಿಂದಾನೆ. ಸೀಮೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಎಲ್ಲನೂ ಕೂಡ ನಾನು ತೋಟದಿಂದಾನೆ ತೊಗೊಂಬರ್ತೀನಿ. ಸೀಮೆ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲನೂ ಕೂಡ ನಾನು ಮಳೆಗಾಲದಲ್ಲಿ ಜಾಸ್ತಿ ಹಾಕ್ತೀನಿ, ಬೇಸಿಗೆನಲ್ಲಿ ಅಷ್ಟಾಗಿ ಹಾಕೋದಕ್ಕೆ ಹೋಗಲ್ಲ. ಇನ್ನು ಇವತ್ತು ನಮ್ಮ ಕೋಳಿ ಮರಿ ಮಾಡಿತ್ತು. ಬೇಸಿಗೆನಲ್ಲಿ ಮರಿ ಮಾಡಲ್ಲ ಅಂತ ಅಂದ್ಕೊಂಡು ತುಂಬಾ ಭಯ ಆಗೋಗಿತ್ತು. ಆದರೆ ಎಲ್ಲನೂ ಮರಿ ಮಾಡಿತ್ತು ಆಲ್ಮೋಸ್ಟು. ಅದರಲ್ಲಿರೋ ಚಿಪ್ಪೆಲ್ಲನೂ ಎತ್ತಾಕ್ಬಿಟ್ಟು ಪಿಳ್ಳೆಗಳಿಗೆ ಚುಚ್ಚುತ್ತೆ ಅಂತ ಹೇಳಿ ಆ ಕೋಳಿನ ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್.